ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಮಾತ್ರ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಿಮಗೆ ಇಲ್ಲಿ ಉತ್ತರ ಕರ್ನಾಟಕ ಕಡೆ ಎಲ್ಲ ಹಳ್ಳಿಗಳಲ್ಲಿ ಮಾಡುವಂಥ ಟೊಮೆಟೊ ಸಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಮಾರ್ಕೆಟ್ಗೆ ಹೋದಾಗ ತುಂಬ ಚಿಕ್ಕದಾಗಿರುವಂಥ ನಾಟಿ ಟೊಮೆಟೊ ಇಲ್ಲಿ ನೋಡಿದೆ. ಸೊ ನೋಡಿದ ತಕ್ಷಣನೇ ನನಗೆ ನಮ್ಮಮ್ಮ ಹೇಳ್ತಾ ಇರುವಂಥ ಒಂದು ಸಾಂಬಾರ್ ರೆಸಿಪಿ ನೆನಪಾಯಿತು. ಸೊ ಅವರೆಲ್ಲ ಹೇಳ್ತಿದ್ರು, ಹೊಲದಲ್ಲಿ ಹೋದಾಗೆಲ್ಲ ಚಿಕ್ಕ ಟೊಮೆಟೊಗಳನ್ನು ತೊಗೊಂಡು ಬಂದುಬಿಟ್ಟು ಈ ರೀತಿ ನಾವು ಸಾಂಬಾರನ್ನು ಮಾಡ್ತೀವಿ ಅಂದ್ಬಿಟ್ಟು. ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈಗೇನು ಮಳೆ ಕೂಡ ಶುರು ಆಯಿತು. ಈ ಮಳೆಗಾಲದಲ್ಲಿ ಈ ಸಾಂಬಾರು ತುಂಬಾ ಒಳ್ಳೆಯದು. ನಾನಿಲ್ಲಿ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿಯನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸಿದ್ದೀನಿ. ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯನ್ನು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ 1 ಚಮಚದಷ್ಟು ಜೀರಿಗೆಯನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಂತರ ಇದಕ್ಕೆ ಸ್ವಲ್ಪನೇ ಉಪ್ಪನ್ನು ಹಾಕಿ ನಂತರ ಇಲ್ಲಿ ಕಾಳುಮೆಣಸಿನ ಪೌಡರನ್ನು ಸೇರಿಸ್ತಾ ಇದ್ದೀನಿ. ನನ್ನ ಹತ್ರ ಕಾಳುಮೆಣಸು ಇಲ್ಲ, ಅದಕ್ಕೋಸ್ಕರ ನಾನು ಪೌಡರನ್ನು ಸೇರಿಸಿದ್ದೀನಿ. ನೀವು ಕಾಳುಮೆಣಸಿದ್ರೆ ಕಾಳುಮೆಣಸನ್ನೇ ಒಂದು 5 ರಿಂದ 6 ಮೆಣಸು ಸೇರಿಸ್ಕೊಂಡು ತರಿಯಾಗಿ ಈ ರೀತಿ ರುಬ್ಕೋಬೇಕು. ಫ್ರೆಂಡ್ಸ್, ಕೋಲ್ಡ್ ಏನಾರ ಆದರೆ ಹಾಗೆ ಕೆಮ್ಮು ಬರ್ತಾ ಇದ್ದರೆ ಈ ಕಾಳುಮೆಣಸನ್ನು ಹಾಕಿಬಿಟ್ಟು ಸಾಂಬಾರನ್ನು ಮಾಡಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಂತರ ನಾನಿಲ್ಲಿ 1/4 kg ಆಗುವಷ್ಟು ಟೊಮೆಟೊವನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ತಗೊಂಡಿದ್ದೀನಿ. ಸೊ ಈ ರೀತಿ ಚಿಕ್ಕ ಟೊಮೆಟೊ ಏನಾದರೂ ನೀವು ಮಾರ್ಕೆಟ್ಗೆ ಹೋದಾಗ ಸಿಕ್ಕರೆ ಮಿಸ್ ಮಾಡ್ದೇ ತೊಗೊಂಡು ಬನ್ನಿ. ನಾನು ಹೇಳಿರುವ ರೀತಿಯಲ್ಲಿ ಒಂದ್ಸತಿ ಟೊಮೆಟೊ ಸಾಂಬಾರನ್ನು ಮಾಡಿ ನೋಡಿ ಫ್ರೆಂಡ್ಸ್, ಖಂಡಿತ ಇದು ರುಚಿ ನೀವು ಮರೆಯೋದಿಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ನಂತರ ನಾನು ಒಂದು ಬಾಣಲೆಯಲ್ಲಿ ಟೊಮೆಟೊವನ್ನು ಸೇರಿಸಿ 1 ಚಮಚದಷ್ಟು ಎಣ್ಣೆಯನ್ನು ಕೂಡ ಇಲ್ಲಿ ಸೇರಿಸಿದ್ದೀನಿ. ಚೆನ್ನಾಗಿ ನಾವು ಇದನ್ನು ಈಗ ಮೆತ್ತಗಾಗುವವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ಬೆಂಗಳೂರು ಕಡೆ ಎಲ್ಲ ಇದಕ್ಕೆ ತೊಗರಿಬೇಳೆನ ಹಾಕಿಬಿಟ್ಟು ಈ ರೀತಿ ಟೊಮೆಟೊ ಸಾಂಬಾರನ್ನು ಮಾಡ್ತಾರೆ. ಆದರೆ ಒಂದ್ಸತಿ ಆದರೂ ನೀವು ಈ ರೀತಿ ಮಾಡಿ ನೋಡಿ, ಖಂಡಿತ ನೀವು ಮರೆಯೋದಿಲ್ಲ ಇದು ರುಚಿ. ಈಗ ಟೊಮೆಟೊ ಕೂಡ ಚೆನ್ನಾಗಿ ಇಲ್ಲಿ ಮೆತ್ತಗಾಗಿದೆ. ಈಗ ನಾನು ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋಕ್ಕೆ ಸೈಡ್ಗೆ ಇಡ್ತಾ ಇದ್ದೀನಿ. ಈಗ ಇಲ್ಲಿ ತಣ್ಣಗಾದ ನಂತರ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಮ್ಯಾಶನ್ನು ಮಾಡ್ತಾ ಇದ್ದೀನಿ ಟೊಮೆಟೊವನ್ನು. ಈ ರೀತಿ ಚೆನ್ನಾಗಿ ಟೊಮೆಟೊನ ಮ್ಯಾಶ್ ಮಾಡ್ಕೊಳ್ಳಿ. ಮೇಲ್ಗಡೆ ಇರುವಂಥ ಸಿಪ್ಪೆ ಎಷ್ಟಾಗುತ್ತಲ್ಲ ಅಷ್ಟು ಸಿಪ್ಪೆಯನ್ನು ನಾವು ಈ ರೀತಿ ಸಪ್ರೇಟನ್ನಾಗಿ ಮಾಡ್ಕೋಬೇಕು. ಈ ಸಿಪ್ಪೆ ಹಾಕೋದ್ರಿಂದ ನಮಗೆ ಬಾಯಲ್ಲಿ ಸಾಂಬಾರು ತಿನ್ನುವಾಗ ಟೊಮೆಟೊ ಸಿಪ್ಪೆ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಈ ರೀತಿ ಟೊಮೆಟೊ ಸಿಪ್ಪೆಯನ್ನೆಲ್ಲ ಸಪ್ರೇಟನ್ನಾಗಿ ಮಾಡ್ಕೊಂಡಿದ್ದೀನಿ. ನಂತರ ಈಗ ದಪ್ಪದಾಗಿರುವಂಥ ಟೊಮೆಟೊವನ್ನು ಒಂದು ಮಿಕ್ಸಿ ಜಾರಿಗೆ ಇಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಕೂಡ ನಾವು ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು. ನೀವು ಬೇಕಂದರೆ ಕೆಂಪು ಖಾರವನ್ನು ಹಾಕಿ ಕೂಡ ಇದನ್ನು ಸಾಂಬಾರನ್ನು ಮಾಡ್ಕೋಬೋದು. ನಾನೀಗ ನುಣ್ಣಗೆ ಪೇಸ್ಟನ್ನಾಗಿ ಮಾಡಿಕೊಂಡು ಅದೇ ಬಾಣಲಿಗೆ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಎಷ್ಟು ತಿಳಿಯಾಗಿ ಬೇಕಲ್ಲ ಅಷ್ಟು ನೀರನ್ನು ನೀವು ಸೇರಿಸ್ಕೋಬೋದು. ನಂತರ ನಾನಿಲ್ಲಿ 2 ರಿಂದ 3 ಚಮಚದಷ್ಟು ಎಣ್ಣೆಯನ್ನು ಒಂದು ಪಾತ್ರೆಯಲ್ಲಿ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆ, 1 ಗಡ್ಡೆ ಬೆಳ್ಳುಳ್ಳಿಯನ್ನು ಕುಟ್ಟಿಬಿಟ್ಟು ಸೇರಿಸ್ತಾ ಇದ್ದೀನಿ. ಒಗ್ಗರಣೆಗೆ ಇಲ್ಲಿ ಕರಿಬೇವಿನ ಸೊಪ್ಪನ್ನು ಮರೆಯೋಕ್ಕೆ ಹೋಗಬೇಡಿ. ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಕೂಡ ಇಲ್ಲಿ ಸೇರಿಸಿ ಚೆನ್ನಾಗಿ ಇದು ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ನಾವು ರುಬ್ಬಿಟ್ಟಿರುವಂಥ ಹಸಿಮೆಣಸಿನಕಾಯಿ ಪೇಸ್ಟ್ ಇತ್ತಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸಿ ಇದರ ಹಸಿ ವಾಸನೆ ಹೋಗುವವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ನಿಮಗೆ ಹಸಿಮೆಣಸಿನಕಾಯಿ ಬೇಡಪ್ಪ ಅಂದರೆ ನೀವು ಈಗ ಎಣ್ಣೆಯಲ್ಲಿ ಕೆಂಪು ಖಾರವನ್ನು ನೀವು ಹಾಕೋಬೋದು. ಕಲರ್ಗೋಸ್ಕರ ನಾನಿಲ್ಲಿ ಅರಿಶಿನವನ್ನು ಸೇರಿಸಿದ್ದೀನಿ. ನಂತರ ಇದಕ್ಕೆ ಧನಿಯಾ ಪೌಡರ್ ಕೂಡ 1 ಚಮಚದಷ್ಟು ಸೇರಿಸಿದ್ದೀನಿ ಫ್ರೆಂಡ್ಸ್. ನಂತರ ಇದಕ್ಕೆ ನಾನೀಗ ಮಾಡಿಟ್ಟಿರುವಂಥ ಟೊಮೆಟೊ ರಸಮನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಕೆಳಗಡೆ ಇರುವಂಥ ಟೊಮೆಟೊ ರಸಮನ್ನು ಸೇರಿಸ್ತಾ ಇಲ್ಲ, ಯಾಕಂದರೆ ಇದರಲ್ಲಿ ಬೀಜ ಇರುತ್ತೆ. ಅದಕ್ಕೋಸ್ಕರ ನಾನಿದು ಸೈಡ್ಗೆ ಇಡ್ತಾ ಇದ್ದೀನಿ. ಇಲ್ಲಿ ಕರೆಂಟ್ ಹೋಗಿತ್ತು, ಸೊ ಕರೆಂಟ್ ಈಗ ಬಂತು ಫ್ರೆಂಡ್ಸ್, ಅದಕ್ಕೆ ಇಲ್ಲಿ ಬೆಳಕು ಕಾಣ್ತಾ ಇದೆ ನಿಮಗೆ ಪಾತ್ರೆಯೆಲ್ಲ. ನಂತರ ಈಗ ಚೆನ್ನಾಗಿ 1 ರಿಂದ 3 ಕುದಿ ಬಂದ ನಂತರ ಈಗ ನಾವು ಇದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಸೇರಿಸಬೇಕು. ಒಂದು ಚಿಕ್ಕ ಗಾತ್ರದ ಲಿಂಬೆನಿರುತ್ತೆ ನೋಡಿ, ಆ ಗಾತ್ರದ ಇರುವಷ್ಟು ಹುಣಸೆಯನ್ನು ತೊಗೊಂಡ್ಬಿಟ್ಟು ನೆನೆಯೋಕೆ ಇಟ್ಟಿದ್ದೆ. ಸೊ ಅದರ ನೀರನ್ನು ಇದಕ್ಕೆ ಈಗ ಸೇರಿಸಿದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಒಂದು 5 ರಿಂದ 10 ನಿಮಿಷವರೆಗೂ ನಾವು ಇದನ್ನು ಕುಕ್ ಮಾಡ್ಕೋಬೇಕು. ನಂತರ ಇಲ್ಲಿ ಕೊಬ್ಬರಿಯನ್ನು ನಾನು ತುರಿದ್ಬಿಟ್ಟು ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯನ್ನು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಈಗ ಆಫ್ ಮಾಡ್ಕೋಬೇಕು.
ಫ್ರೆಂಡ್ಸ್, ಸಾಂಬಾರನ್ನು ಒಂದು 5ರಿಂದ 10 ನಿಮಿಷ ನೀವು ಕುಕ್ ಮಾಡಿಕೊಂಡು ನಂತರ ಇದಕ್ಕೆ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾಕು. ನಮ್ದಿಲ್ಲಿ ಟೊಮೆಟೊ ಸಾರು ಅಂತ ಕೂಡ ಹೇಳ್ಬೋದು, ರಸಮ್ ಅಂತ ಕೂಡ ಇದಕ್ಕೆ ಕರಿತೀವಿ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಮಿಸ್ ಮಾಡ್ದೇನೆ ಒಂದ್ಸತಿ ಆದರೂ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನನ್ನ ಮಗನಿಗೆ ಇಲ್ಲಿ ಬಿಸಿ ಬಿಸಿಯಾಗಿರುವಾಗಲೇ ತಿನ್ನಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ರಸಮ್ ಮಾತ್ರ. ಸೊ ಮಿಸ್ ಮಾಡ್ತೀನಿ, ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿಯಾಗಿದೆ ಅಂತ ಕಮೆಂಟ್ ಕೂಡ ಹಾಕಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.